ಇನ್ನು ಮನೆ ಕ್ಲೀನ್ ಮಾಡೋಕ್ಕಾಗಿಲ್ಲ. ಆಗಲೇ ಸಾಹೇಬ್ರು ಎದ್ಬಿಟ್ಟು ಏನಮ್ಮ ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್. ನನ್ನ ಮಗ ಹಂಗೆ ಗುಡ್ ಮಾರ್ನಿಂಗ್ ಮಾಡೋದು. ಪೌಡ್ರ್ ತಿನ್ಕೊಂಬ ರಮ್ಯ, ನಿಜಾಗ್ಲೂ ಪೌಡ್ರ ಬೇರೆ ಏನಾರ ಅನ್ನೋದು. ಬಟ್ ಚೆನ್ನಾಗಿತ್ತು, ಅದಕ್ಕೆ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಹೋಗಿದ್ದೆ. ಪಪ್ಪ ತಿನ್ಸು, ಹೆಂಗೆ ತಿನ್ಸ್ತೀಯ? ಹಾಯ್ ಗೈಸ್, ವೆಲ್ಕಮ್ ಟು ರಮ್ಯಾ ಪಟೇಲ್ ಯೂಟ್ಯೂಬ್ ಚಾನಲ್. ಇವತ್ತು ಶ್ರೀರಾಮನವಮಿ. ಇವತ್ತು ನಾವು ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ. ನೋಡೋಣ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ. ಮತ್ತೆ ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಗೈಸ್. ನನ್ನ ಮಗ ಮಲಗಿದ್ದಾನೆ, ಅವನು ಮಲ್ಕೊಂಡಾಗಲೇ ಬೇಗ ಬೇಗ ಕೆಲಸ. ಅವನು ಆ್ಯಕ್ಚುಲಿ ನೈಟ್, ಸೊ ಇವಾಗ ಸ್ಲೀಪ್. ನಾವು ಇವಾಗ ಮನೆ ಕ್ಲೀನ್ ಮಾಡಬೇಕು. ಮನೆ ಕ್ಲೀನ್ ಮಾಡಿಬಿಟ್ಟು ಬೇಗ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ನೆದ್ಮೇಲೆ ಅವ್ನ ಸಿಚುವೇಶನ್ ಹೆಂಗಿರುತ್ತೆ ನೋಡಿಕೊಂಡು ಆಮೇಲೆ ಹೋಗ್ತೀವಿ ಗೈಸ್. ಮನೆ ಕ್ಲೀನ್ ಮಾಡಾದ್ಮೇಲೆ ಸಿಗ್ತೀನಿ, ಬಾಯ್. ಇನ್ನು ಮನೆ ಕ್ಲೀನ್ ಮಾಡೋಕ್ಕಾಗಿಲ್ಲ. ಆಗಲೇ ಸಾಹೇಬ್ರು ಎದ್ಬಿಟ್ಟು ಏನಂತವನೆ, ಅಮ್ಮ ಬೇಕಾ? ಗುಡ್ ಮಾರ್ನಿಂಗ್ ಮಗ್ನೆ. ರಾತ್ರಿ ಎಲ್ಲ ಚೆನ್ನಾಗಿ ಹತ್ತಿ ಆಯ್ತಾ? ನಮಗೆ ನಿದ್ದೆ ಗೆಡ್ಸಿ ಆಯ್ತಾ? ಯಾಕೆ ಅಷ್ಟೊಂದು ಅಳ್ತಿದ್ರಿ? ಏನು ಕಳ್ತಿದ್ರಿ ಅಷ್ಟೊಂದು? ವಾ, ಏನು ಕತ್ತೆ ಅಂತ ಗೊತ್ತಿಲ್ವಾ ನಿಮ್ಗೆ? ಬಂದ ಕಡೆಗೆ ತೊಳು ಮಗ್ನೆ. ನವಿ ಅಮ್ಮಂಗೆ ಗುಡ್ ಮಾರ್ನಿಂಗ್ ಹೇಳಲ್ಲ ನೀವು? ಎತ್ಕೋತೀನಿ, ಅಮ್ಮಂಗೆ ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್. ನನ್ನ ಮಗ ಹಂಗೆ ಗುಡ್ ಮಾರ್ನಿಂಗ್ ಮಾಡೋದು. ಎತ್ಬನ್ನಿ. ಯಪ್ಪ, ಅತ್ತ ಅತ್ತ ನೈಟ್ ಪೂರ್ತಿ ಅಲ್ಲಲ್ಲೇ ಅತ್ತ ಎಷ್ಟು 1 ಅವರ್ 2 ಅವರ್ಗೆ ಎದ್ನ ಸಿಕ್ಕಾಬಟ್ಟೆ ಅಳ್ತಿದ್ದ. ಅದ್ರಲ್ಲಿ ಬೇರೆ 90 ಸೊಳ್ಳೆ ಜಾಸ್ತಿ ಅಂದ್ಬಿಟ್ಟು ಮನಗಿದ್ರೆ ನನಗೆ ಆಟ ಕೊಡ್ತಿಲ್ಲ. ಸೊಳ್ಳೆ ಎಲ್ಲ ಕಿಟಕಿ ತೆಗ್ಬಿಟ್ಟಿದೀವಿ ಈಗ, ಸೊಳ್ಳೆ ಬಂದ್ಬಿಟ್ಟೈತೆ. ತೆಗ್ದಿಲ್ಲ. ಏನಮ್ಮ? ಏನನ್ನ ಎನ್ನ ಏನನ್ನ? ಅರ್ಥ ಆದ್ರೆ ನಮಗೂ ಸ್ವಲ್ಪ ಹೇಳ್ಕೊಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇದನ್ನ. ಇನ್ನ ಎನ್ನ ಬಂಗಾರ ನೀನು. ಗುಡ್ ಮಾರ್ನಿಂಗ್ ಮಗ್ನೆ. ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಇವತ್ತು. ಹಿಂಸೆ ಕೊಡಲ್ಲ ತಾನೆ? ಬೇಗ ಬೇಗ ರೆಡಿ ಆಗ್ಬಿಟ್ಟು ಹೋಗ್ತೀವಿ ತಾನೆ? ಹಿಂಸೆ ಕೊಡಲ್ಲ ಅಲ್ವಾ? ಬನ್ನಿ, ಇವ್ನು ಕಟ್ಕೊಂಡು ಇವಾಗ ನಾನು ಕೆಲಸ ಮಾಡೋದೆ. ಎತ್ಕೋಬೇಕಾ? ಬಂಗಾರ, ನನ್ನ ಬಂಗಾರ ಕಣಮ್ಮ ಇದು, ನನ್ನ ಬಂಗಾರ. ಬಂಗಾರಿ. ಹಾಯ್ ಮಾಡಪ್ಪ ಅವ್ರಿಗೆಲ್ಲ. ಹಾಯ್ ಮಾಡ್ಬಿಡು, ಹಾಯ್ ಮಾಡು. ಮಾಡಲ್ವಂತೆ. ಓಕೆ ಗಾಯ್ಸ್, ಮಾಮಿ ಕೈ ಮುಗ್ದ್ಬಿಡಿ. ಓಕೆನಾ? ಮಾಮಿಗೆ ಇಲ್ಲಿ 1 ನಿಮಿಷ. ಜೈ ಆಂಜನೇಯ ಹೇಳಿ. ಹೇಳಲ್ವ ನೀವು? ಜೈ ಆಂಜನೇಯ ಹೇಳ್ತಿದ್ರಲ್ಲ, ಹೇಳಲ್ವ ನೀವೀಗ? ಜಂಪಿಂಗ್ ಅಲ್ಲ ಹೇಳಿದ್ದು, ಜೈ ಆಂಜನೇಯನು. ಬಂಗಾರಿ ಹೇಳಿ ಇನ್ನೊಂದ್ಸಲ. ಜೈ ಆಂಜನೇಯ. ನವಿ ಏನಪ್ಪ ಸೌತೆಕ್ಕೆ ಬೇಕಾ? ಕೊಡ್ತೀನಿ, ಕುತ್ಕೊಳ್ಳಿ ಕೆಳಗಡೆ. ಮತ್ತೆ ನನ್ನ ಮಗ ಕುತ್ಕೊಂಡು ತಿನ್ನೋದೇ ಒಂದು ಚಂದ. ನನ್ನ ಮಗನಿಗೆ ಸೌತೆಕ್ಕೆ ಅಂದರೆ ತುಂಬ ಇಷ್ಟ. ಆದರೆ ಅವನಿಗೆ ಉದ್ದಕ್ಕೆಲ್ಲ ಕೊಡೋಂಗಿಲ್ಲ. ನಾವೇ ಕೆಳಗೆ ಮಡಿಕೊಂಡು ತಿನ್ನಬೇಕು. ಈ ಥರ ತಿಳು ಮಾತ್ರ ಕೊಡಬೇಕು. ಬಂಗಾರಿ ಕೆಳಗಡೆ ನೋ, ಹಿಂಗೆ ಮಡಿಕೊಂಡು ಒಂದು ಬೈ ಒಂದು ತಿನ್ನಬೇಕು. ತಿನ್ನಿ. ತಿನ್ನಿ ಗೈಸ್. ಮನೆಯೆಲ್ಲ ಕ್ಲೀನಾಗಿ ದೇವ್ರ ದೀಪ ಹಚ್ತಾ ಇದ್ದಾರೆ. ನಾನು ಹಚ್ತಿಲ್ಲ, ಇವನಿಗೆ ತಿನ್ಸೋದೇ ಆಯ್ತಾಯ್ತು. ನಾನು ಪಟೇಲ್ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ. ಇವನು ಇನ್ನೂ ತಿಂತಾನೇ ಅವನೇ. ಇವನು ತಿನ್ನಿಸಿ ಇವನು ಸ್ನಾನ ಮಾಡಿಸಿ ಆಮೇಲೆ ನಾನು ಸ್ನಾನ ಮಾಡಬೇಕು. ಸೊ ಅದಕ್ಕೆ ಎಲ್ಲ ದೇವ್ರ ಸಾಮಾನೆಲ್ಲ ಅವತ್ತೇ ಬೆಳಿಗಿದ್ದೆ. ಸೊ ದೀಪ ಹಚ್ಚೋದೊಂದೇ ಅಲ್ವಾ, ಹಸಿ ಪಟೇಲ್ ಅಂದೆ. ನವಿ ಹೋಗ್ಬಾರ್ದು ಬಂಗಾರ. ಬಂಗಾರ
ಮೇಬೇಕು ತಿನ್ನಿ. ಓ ಇವನು ಇಲ್ಲೇ ಅಡ್ ಬೀಳ್ತಾವನೆ ಗೊತ್ತಾ, ಪೌಡ್ರ್ ಹಿಡ್ಕೊಬಿಟ್ಟು ಹಿಂಗೆ ಹಿಡ್ದಿದ್ದೀನಿ, ಹಿಂಗೆ ಹಾಕೊಳ್ಳೋಣ ಅಂತ ಹಿಂಗೆ ಬುಫ್ ಮಾಡಕ್ಕೇನು ಹೋಗಿದ್ದಾರೆ ಮೇಡಮ್. ಮುಖಕ್ಕೆಲ್ಲ ಪೌಡ್ರು ಸಿಂಪಲ್ ಆಗಿ ಹಾಕೊಳ್ಳೋಣ ಅನ್ಕೊಂಡು ಯಾರು ಹಿಂಗ್ ತೆಗ್ದು ಹಿಂಗ್ ಹಾಕ್ತಾರೆ ಅಂತ ಸುಮ್ನೆ ಬರೀ ಗಾಳಿ ಟಚ್ ಅಪ್ ಮಾಡ್ಕೊಳ್ಳೋಣ ಅಂತ ಹೋದೆ. ಬೆಳ್ಳ ಕಾಣಕ್ಕೆ ಹಿಂಗೆ ಆಗ್ಬಿಡ್ತು. ಪೌಡ್ರ್ ತಿನ್ಕೊಂಬ ರಮ್ಯಾ, ನಿಜಾಗ್ಲೂ ಪೌಡ್ರ ಬೇರೆ ಏನಾರ ಅನ್ನೋದು ಪಾಂಡ್ಸ್ ನ್ಯಾಚುರಲ್ ಅಥವಾ ಗ್ಲೂಕೋಸ್ ಅಂತ ಏನೋ ಬೈಕಿಗೆ ಹಾಕೊಂಡು ಹಿಂಗೋಗ್ಬಿಡ್ತು ಗೈಸ್. ಛೇ ಮನೆನೂ ಕ್ಲೀನ್ ಮಾಡಿದ್ದೀವಿ, ಬಟ್ ಮನೆ ಕ್ಲೀನ್ ಮಾಡಿದ್ದೀನಿ ಅಂತ ಮಾತ್ರ ಅನಿಸ್ತಿಲ್ಲ. ಕಳ್ಳ ಅಲ್ಲಿರೋ ಸಾಮಾನೆಲ್ಲ ಮತ್ತೆ ತೆಗಿತಾ ಇದ್ದಾರೆ ಸಾಹೇಬ್ರು. ಅಲ್ಲಿ ಎಲ್ಲ ಸಾಮಾನು ತೆಗಿತಾವ್ರೆ ಒಂದು ಸಾಮಾನುಗಳನ್ನ. ನಾನು ಬೇಗ ರೆಡಿ ಆಗೋಣ ಅಂತ ಹೋದೆ, ಈ ಕತೆ ಆಗೈತೆ. ಸಾಕಪ್ಪ ಸಾಕು, ಮಕ್ಕಳು ಎಲ್ಲ ಸಾಕಾಗ್ಬಿಟ್ಟೈತೆ ನನಗೆ. ಕ್ಲೀನ್ ಮಾಡಿರೋ ಮನೆ ಅವಸ್ಥೆ ನೋಡಿ. ನೋಡಿ ನನ್ನ ಮಗ ಹೆಂಗ್. ದಿಸ್ ಈಸ್ ದ ಆರ್ಟ್. Do you what you know? This is the art. This is the artist. Hello artist. Navi. ಏಟೋ ನವಿ ಬಿದ್ದಿದ್ಯಾ ನವಿ? ಬೇಡ ಕಣೋ. ಇಲ್ಲ ಅತ್ತ ಬಿಡ ನಂತರ ಅದನ್ನ ಏನ್ ಮಾಡ್ಕೊಬಿಟ್ಟವನೆ ಅಂದ್ರೆ ಬಾತಿಂಗ್ ಟಬ್ ಮಾಡ್ಕೊಂಬಿಟ್ಟವನ. ಈಗ ಕುತ್ಕತ ನೋಡು ಒಳಗಡೆ. ನಾನು ಬರ್ಲಾ? ಎಲ್ಲದಕ್ಕೂ ಕರ್ಕೊಂಡು ಹೋಗ್ತಾನೆ. ಮಿನಿಟ್ ರಿಪೋರ್ಟ್ಸ್ ತಂದನ್ನು. ಗೈಸ್ ಹಂಗೋ ರೆಡಿ ಆದ್ವಿ, ಬಟ್ಟೆಲ್ ಬರ್ತಿದ್ದಾರೆ. ಇಲ್ಲಿ ಸಾಹೇಬ್ರು ಚಪ್ಪಲಿ ಹಾಕೊಂಡು ಎತ್ಕೊ ಓಡ್ತಿದ್ದಾರೆ. ಹೇಯ್ ನವಿ, ಸ್ಲಿಪ್ಪರ್ ಹಾಕೊಳ್ಳಲ್ವ ನೀವು? ಅವನೇ ಹಾಕೋಬೇಕು. ಎಷ್ಟು ಆಲೆ ಹೆಂಗೆ ಅಂದರೆ ನೀರು ಲೋಡ್ತಾ ಕುಡಿಯಲ್ಲ, ಅವನು ಬಾಟ್ಲಲ್ಲೇ ಕುಡಿಬೇಕು. ನಾವೇನಾದ್ರು ಸಾಂಬಾರಿಗೆ ಮುದ್ದೆ ಡಿಪ್ ಮಾಡಿ ತಿಂತಿದ್ರೆ ಅವನು ಡಿಪ್ ಮಾಡೇ ತಿನ್ನಬೇಕು. ಎಲ್ಲ ಅವನೇ ಮಾಡಬೇಕು. ದೊಡ್ಡನಾಗ್ಬಿಟ್ಟು ನಾಳೆ ಅಲ್ಲ ಬಂಗಾರಿ? ಬಂಗಾರಿ ತುಂಬ ದೊಡ್ಡರಾಗ್ಬಿಟ್ಟಿದ್ದೀರಲ್ವ ನೀವು ಆಲೆ? ಹಾಕೊಳ್ಳಿ ನೋ, ಅದಲ್ಲ ರೈಟ್ ಲೆಗ್ ಅದಲ್ಲ ಮಗ್ನೆ, ಬಲ್ದ ಕಾಲು. ಅದಕ್ಕದು ನೋ. ಸುಂದ್ರ ನೀನು. ಬಂಗಾರಿ ಹೀರೋ ಬಾಯ್ ಬಂಗಾರ. ಆಲೆ ಎಲ್ಲ ದೇವ್ರ ಪೂಜೆ ಮಾಡ್ಕೊಂಡು ಹೋಯ್ತವ್ರೆ. ನಾವು ಇವ್ನು ರೆಡಿ ಮಾಡಿ ಹೋಗೋಷ್ಟರಲ್ಲೇ ಆಯ್ತು. ಶ್ರೀರಾಮನ ದೇವಸ್ಥಾನ. ನಾವು ಇದಾಗಲಿ ಎಷ್ಟೇ ಸಲ ಪಟ್ಟಲ್ಲಿ ಬಂದಿದ್ದು? ಒಂದ್ಸಲ ಅಮ್ಮ ಪಿಂಕಿ ಅಕ್ಕ ಎಲ್ಲ ಇದ್ರಲ್ಲ ಅವಾಗ ಬಂದಿದ್ವಿ. ಮತ್ತೆ ಯಾವುದೋ ಹಬ್ಬ ಶಿವರಾತ್ರಿ ಹಬ್ಬದಲ್ಲಿ ಬಂದಿದ್ವಿ. ಹಾಗೆಲ್ಲ ಮೆರವಣಿಗೆ ಆಯ್ತಿತ್ತು. ಇಲ್ಲೇ ನಿಂತ್ಕೊಂಡು ಊಟ ಮಾಡ್ಬಿಟ್ಟು ಹೋಗಿದ್ವಿ. ಊಟ ಕೊಡ್ತಿದ್ರು, ಹೋಗಿದ್ವಿ. ಪ್ರಸಾದ. ಓಕೆ ಪ್ರಸಾದ. ಮಾಮಿಗೆ ಅಡ್ಬಿಡು ಮಗ್ನೆ, ಒಳ್ಳೇದು ಮಾಡಪ್ಪ. ನವಿ ಜೈ ಶ್ರೀರಾಮನ ಮಗ್ನೆ ಜೈ. ಒಬ್ಳು ಕಳ್ಳಿ ಪಾನ್ಕ ಚೆನ್ನಾಗಿರಲ್ಲ ಅಂತ ಕುಡಿಲಿಲ್ಲ. ನಾನು ಯಾವಾಗ ಸೂಪರ್ ಆಗಿದೆ ಪಾನ್ಕ ಅಂದೆ. ಆಮೇಲೆ ಹೋಗಿ ಈಸ್ಕೊಂಡು ಕುಡಿದ್ಬಿಟ್ಟು ಮಳ್ಳಿ ಬಂದಂಗೆ ಬರ್ತಾ ಇರೋದು. ಪಾಪ ಏನು ಗೊತ್ತೇ ಇಲ್ಲ. ಅದಕ್ಕೆ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಹೋಗಿದ್ದೆ. ಒಟ್ಟ ಕಳ್ಳಿ ತರ ಕುಡಿದ್ಬಿಡು ಬಂದೆ ತಾನೆ.
ಅದಕ್ಕೆ ಹೋಗು. ಚೆನ್ನಾಗಿದೆ ಚೆನ್ನಾಗಿರ್ಲ್ವಾ? ನಂಗೆ ಬೆಲ್ಲದೆಲ್ಲ ಅಷ್ಟು ಸ್ವೀಟ್ ಬೇಕು. ಖಾರಬೇಕು ಅಂತಾಳೆ. ಖಾರ ತಂದ್ಕೊಟ್ರು ತಿನ್ನಲ್ಲ ಕುಡಿಯಲ್ಲ. ಆಯ್ತು. ಯಾಕೆ ಖಾರ ಅಂದ್ರೆ ತುಂಬಾ ಇಷ್ಟ ನನಗೆ. ಸ್ಪೈಸಿ ಅಂದ್ರೆ ತುಂಬಾ ಇಷ್ಟ. ಮೆಣಸಿನ್ಕಾಯಿ ಕೊಡ್ತೀನಿ. ಏನು ಇಷ್ಟ ಇಲ್ಲ ಎಲ್ಲ. ಓಹೋ ಟ್ರ್ಯಾಕ್ಟ್ರು. ಗೈಸ್ ನೋಡಿ, ನಾನು ಎಲ್ಲಿ ನೀನೇ ಕಸನ ಧೂಮ್ ಅಂತವನೆ ಅನ್ಕೊಂಡೆ. ಅಲ್ಲಿರೋ ಟ್ರ್ಯಾಕ್ಟರ್ ಅಬ್ಸರ್ವ್ ಮಾಡಿ ಧೂಮ್ ಅಂತವನೆ. ಭುಜಂಗ ಏನು ನೋಡ್ಬಿಟ್ಟು ಹಂಗೆ ಆಡ್ತಾವನೆ. ಅಲ್ಲಿ ಕೂರ್ಸೋದಕ್ಕೆ ಜಾಗನೂ ಇಲ್ಲ ನೋಡಿ. ಹಾಯ್ ಗೈಸ್, ನಾವು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಸ್ವಲ್ಪ ಹಾಗೆ ರೆಸ್ಟ್ ಮಾಡಿದ್ವಿ. ಫುಲ್ಲು ಕೆಲಸ ಮಾಡಿ ಮತ್ತು ಇವ್ನು ನೈಟ್ ಬೇರೆ ನಿದ್ದೆ ಕೊಟ್ಟಿರಲಿಲ್ವಲ್ಲ, ಮಲ್ಕೊಬಿಟ್ಟಿದ್ವಿ. ಸಾಹೇಬ್ರು ಈಗ 5 ಗಂಟೆಲಿ ಎದ್ದು ಊಟ ಮಾಡಿದ್ರು. ಸುಮ್ಮನೆ ಇವನಿಗೂ ಸ್ವಲ್ಪ ಬೇಜಾರಾಯ್ತಿತ್ತಲ್ಲ, ಎಲ್ಲಾದರೂ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಫೇಸ್ ವಾಶ್ ಮಾಡ್ತಿದ್ದೆ. ಬಟ್ಟೆ ವಾಷಿಂಗ್ ಮಿಷಿನಲ್ಲಿತ್ತು. ಇವರು ನಾನು ಒಣಗಾಕ್ತೀನಿ ಅಂದೆ. ಇವರು ಬಕೆಟ ಬಟ್ಟೆ ತಗೊಬಿಟ್ಟು ಫೋನ್ ತಗೊಂಡು ಬಾ, ನಿಂಗೆ ಏನೋ ತೋರಿಸ್ತೀನಿ ಅಂತ ಅಂದರು. ಇಲ್ಲಿ ಬಂದ್ಬಿಟ್ಟು ಬಿಲ್ಡಪ್ಗೆ ಏನು ಮಾಡ್ತಿದ್ದೀರಾ ಪಟೇಲ್? ನಾನು ಬಿಲ್ಡಪ್ ಹಾಂ ಅಲ್ಲ, ಇರೋ ಬಟ್ಟೆ ನಿಮ್ದು ಅಮ್ಮ ಅಂತ ಬಟ್ಟೆ ಒಣಗಾಕ್ಬಿಡಿ ಆಯ್ತಲ್ಲ ನನ್ನ ಕೇಳಿ ಅಂದೋಳು ನೀನು. ಸೀರಿಯಸ್ಲಿ ಇಲ್ಲ ಗೈಸ್, ನೀವೇ ನಿಜವಾಗ್ಲೂ ಪ್ರಾಮಿಸ್. ಅವರು ಬಟ್ಟೆ ತಗೊಂಡು ಮಗುನ ನೀನು ರೆಡಿ ಆಗು, ನಾವು ಅಷ್ಟೇ ಬಟ್ಟೆ ಒಣಗಕ್ಕೆ ಬರ್ತೀವಿ ಅಂತ ಹೋಗ್ಬೇಕಿದ್ರೆ ಏನಂದ್ರು ಗೊತ್ತಾ, ರಮ್ಯಾ ಫೋನ್ ತಗೊಂಡು ಮೇಲ್ಗಡೆ ಬಾ, ನಿಂಗೇನೋ ಹೇಳ್ತೀನಿ ಅಂತ ಅಂದರು. ಇಲ್ಲಿ ಬಂದ್ಬಿಟ್ಟು ಏನಂತ ಹೇಳ್ತವ್ರೆ ನೋಡು, ನಾನು ಬಟ್ಟೆ ಒಣಗಕ್ಕಂತ ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಸ್ತವ್ರೆ. ಬರೀ ಕಿತಾಪತಿ, ಬರೀ ಇಂಥವೇ ಎಲ್ಲ ಅವ್ರ ಅಪ್ಪನ ಬುದ್ಧಿನೇ. ಹೌದು, ನನ್ನ ಮಗ ನನ್ನ ಬುದ್ಧಿ ಕಲಿದ್ದು ಇನ್ಯಾರ ಬುದ್ಧಿ ಕಲ್ತ ಹೆಂಗ್ ಕಿರ್ಸ್ತೀಯ ಮಗ್ನ ನೀನು? ನೋಡಿ ನೋಡಿ, ಹಿಂಗೆ ಸೀರಿಯಸ್ಲಿ ಹಿಂಗೆ ಕಿರ್ಚೋದು. ಅವನು ಮಾತಾಡಿಸ್ಲಿಲ್ಲ ನಾವು ಅಂದ್ರೆ. ಬಂದ್ವಿ, ಆಗೋಗಿದೆ ಟೈಮ್ 7 ಗಂಟೆ ಆದ್ರೂ. ಹಾಯ್ ಗೈಸ್, ಬೇಜಾರಾಗ್ತಾ ಇದೆ. ಪಾರ್ಕ್ ಕ್ಲೋಸ್ ಆಗ್ಬಿಟ್ಟಿದೆ. 7 ಗಂಟೆ ಪಾರ್ಕ್ ಕ್ಲೋಸು. ನಾವು 6:50 ಬಂದಿದ್ದೀವಿ ಪಾರ್ಕ್ ಹತ್ರ. ಬಂದ್ರೆ ಅಮ್ಮ ಇಂತ ಬಿಡಲ್ಲ ಬಿಡಮ್ ಅಂತವ್ರೆ. ಅಯ್ಯೋ, ನನ್ನ ಮಗುನ್ ತೋರ್ಸ್ಕೊ ಬರ್ತೀನಿ ಅಂದ್ರೆ ಇಲ್ಲ ಮೇಡಮ್ ಬಿಡಲ್ಲ, ಹಾವುಗಳಿದೆ, ಸುಮ್ಮನೆ ಪ್ರಾಬ್ಲಮ್. ನನ್ನ ಮಗು ನನಗ್ ಬೇಜಾರಾಯ್ತೈತೆ, ಅವ್ನಿಗೆ ಹೆಚ್ಚಾಗಿ ನನಗ್ ಬೇಜಾರಾಯ್ತೈತೆ ಅಂತ ಏನು ಮಾಡಕ್ಕಾಗಲ್ಲ. ನಾಳೆ ಬರೋಣ, ಬೇಗ ಬಂದು ತೋರಿಸ್ತೀನಿ. ನಾಳೆ ಬರೋಣ, ಇವತ್ತು ಡ್ಯೂಟಿ ಇರುತ್ತೆ, ಬರಕ್ಕಾಗಲ್ಲ. ನೆಕ್ಸ್ಟ್ ಸಂಡೇ ಬರ್ತೇವೆ. ನೋಡೋಣ ಪಾರ್ಕ್ ಅಲ್ಲಿ ಹೆಂಗಿದೆ ಏನು. ಈಗ ದಿಸ್ ಈಸ್ ಯಲಹಂಕ ಕೆರೆ ಪಕ್ಕದಲ್ಲಿರೋ ಪಾರ್ಕು. ಇವತ್ತು ಪಾರ್ಕ್ ಮಿಸ್ ಆಯ್ತು. ಓಕೆ, ನೋ ಇಶ್ಯೂಸ್. ಬೇರೆ ಕಡೆ ಎಲ್ಲಾರು ಹೋಗೋಣ, ಏನಾದ್ರು ತಿನ್ಕೊಂಡು ಮನೆಗೆ ಹೋಗೋಣ ಅಷ್ಟೇ. ಬಾಯ್, ಸಿಗೋಣ. ಎಲ್ಲಾರು ಒಂದ್ ಕಡೆ ಸ್ನಾಕ್ಸ್ ನಿಲ್ಲಿಸ್ತೀವಿ, ಅಲ್ಲಿ ಸಿಗ್ತೀವಿ. ಸ್ನ್ಯಾಕ್ಸ್ ತಿನ್ನಕ್ ಬಂದ್ವಿ. ಪಾಸ್ತಾ ಬೇಡವ, ನಂಗೆ ಇಷ್ಟ ಇಲ್ಲ ಅದು. ನಿಮ್ಮ ಚಾಯ್ಸ್, ಯಾವ್ದು ಬೇಕದು. ಇವರೇ ಸಾಹೇಬ್ರು ಮೆನು ನೋಡ್ತಿದ್ದಾರೆ, ಅವ್ರಿಗೆ ಏನಿಷ್ಟ ನೋಡೋಣ. ಇದು ಚೆನ್ನಾಗೈತಲ್ಲ ಎಲ್ಲ. ಅದು ಇವನ್ನ ಇಟ್ಕೊಂಡು ನಾವು ತಿಂದೋ ಅದು ಆಯಿತು. ಬಂಗಾರ ಬೇಬಿಕೋ ನವಿ ಏನು ಬೇಕಪ್ಪ? ತಿನ್ನಕ್ಕೆ ಬಂದಿದ್ದೀರಾ ಇಲ್ಲಿಗೆ ನೀವು? ನೋಡಿ ಗೈಸ್, ಹಂಗೆ ತಿಂತೀಯಾ? ನಿನಗೆ ಕೊಡಲ್ಲ ನಾವು, ನಿನಗೆ ಕೊಡಲ್ಲ. ಏನು ಮಾಡ್ತೀಯಾ? ಆಯ್ತು ಕೊಡ್ತೀನಿ. ಪಪ್ಪ ತಿನ್ಸು, ಹೆಂಗೆ ತಿನ್ಸ್ತೀಯ? ಅಲ್ಲೇನು ಇಲ್ಲ, ಬರ್ರೀ ಡೊಗಳು. ಅಪ್ಪ ಮಗ ಇಬ್ರು ಡೊಗಳೇ. ನೀನು ಎಮ್ಮೆ ಹೇಳಪ್ಪ. ಎಮ್ಮೆ 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 ನವಿ ನೋಡಿ ಓದಿತ್ತವನೇ ನನ್ನ. ಏಯ್ ಯಾಕೋ? ನಮ್ಮ ಅಪ್ಪಂಗೆ ಹೇಳ್ತೀನಿ. ತಾತ ಬಂತು ನೋಡಿ, ಎಷ್ಟು ಅಲರ್ಟ್ ಆಗ್ತಾನೆ ತಾತ ಅಂದರೆ. ತಾತಿರ ಮೇಲೆ ಲವ್ ಜಾಸ್ತಿ.
ನಿಮಗೆ ಯಾರ ಮೇಲೆ ಜಾಸ್ತಿ ಲವ್ ಇತ್ತು ಅವಾಗ ಅಜ್ಜಿ ತಾತರ ಇದ್ರಲ್ಲಿ? ತಾತ. ಯಾಕಂದ್ರೆ ಕೇಳಿದಾಗೆಲ್ಲ ಕಾಸು. ಇಲ್ಲಪ್ಪ ನಮಗೆ ಮಾತ್ರ ನಮಗೆ ನಮ್ಮ ತಾತನಿಂದ ಅಜ್ಜಿ ಜಾಸ್ತಿ. ಅವ ಚೆನ್ನಾಗಿ ಅಂದರೆ ಊರಿಗೆ ಹೋಗಿದ ತಕ್ಷಣ ಮೊಸರು ತುಪ್ಪ ಅಲ್ಲಿಗೆ ಹೋದ್ರೆ ಒಂಥರ ಚಂದ ಚಟ್ನಿನು ಕೊಟ್ಬಳೆ ಇದೆಲ್ಲ ಜಾಸ್ತಿ ನಮ್ಮ ಅಜ್ಜಿ ಮಾಡ್ತಾ ಇರ್ತೀವಿ. ಅಮ್ಮನ ಮನೆಗೆ ಹೋದ್ರೆ ಅಜ್ಜಿನೇ ಇಷ್ಟ, ಅಪ್ಪನ ಮನೇಲಿ ತಾತ ಇಷ್ಟ. ಅಲ್ಲಿ ನೋಡಿ ನೀರ್ನಾರ್ದೆ ಎಲ್ರನ್ನ ಮಾತಾಡಿಸ್ಕೊಂಡು ಆಟಾಡಿಸ್ತಾರೆ. ಅವ್ನ ಹ್ಯಾಬಿಟೇ ಅಷ್ಟು, ಎಲ್ಲಿಗೆ ಹೋದ್ರು ಅಷ್ಟೇ. ಅವ್ನಿಗೆ ಯಾರಾದ್ರೂ ಸಿಗಲಿ ಎಲ್ಲಿಗಾದ್ರೂ ಹೋಗ್ಲಿ ಎಲ್ಲರೂ ಬೇಗ ಕ್ಲೋಸ್ ಆಗ್ಬೇಕು, ಬೇಗ ಮಾತಾಡಿಸ್ಬೇಕು. ಏಯ್ ನವಿ ಮಾಮ ಅಂತೀವಿ. ಏನು ಬಂದಿದೆಯಾ ಮಕ್ಕಳಿಗೆ? ಮಾಮ ಸರಿ. ಐ ಲವ್ ಯು ಮಾಮ. ಆ ಅಣ್ಣನ ಜೊತೆ ಹೋಗ್ಬಿಟ್ಟು ಬಾ ಅಂದ್ರೆ ಬರ್ತಾನೆ ಇಲ್ಲ, ಬಾಯಿ ಅಂತ ಹೇಳ್ತಾನೆ ನಾನು. ಬರಲ್ವಂತೆ ನವಿ ಬಾಯ್. ಅದೇನೆ ಮೊನ್ನೆ ಜ್ಯೂಸು ಜ್ಯೂಸ್ ಬೇಕಂತೆ. ಪಾಸ್ತಾ ಎಷ್ಟೊಂದು ಸಲ ತಿನ್ನಬೇಕು ಅಂತ ಹೋಗಿ ಅದು ನೋಡೇ ಇಷ್ಟ ಆದ್ರೂ ತಿಂತಿರಲಿಲ್ಲ. ಇವತ್ತು ತಿನ್ನಬೇಕು ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಟೇಸ್ಟ್ ಫಸ್ಟ್ ಟೈಮ್ ಮಾಡ್ತೀನಿ. ಹೆಂಗಿದೆ ಟೇಸ್ಟು? ನನಗೇನು ಇಷ್ಟ ಆಗಿಲ್ಲ. ನನಗೆ ಖಾರ ಐಟಮ್ಸ್ ಅಷ್ಟೇ ಇಷ್ಟ. ನನಗೆ ಇದೆಲ್ಲ ಇಷ್ಟನೇ. ಪಿಜ್ಜಾ ಇಷ್ಟ ತಿಂದೆ. ಇದು ನೆಕ್ಸ್ಟ್ ಚಿಲ್ಲಿ ಸಾಸ್ ಇದನ್ನ ಪಾಸ್ತಾ ಕೊಡಿಸ್ತೀನಿ ಬಿಡು. ಚಿಲ್ಲಿ ಸಾಸ ಅದೇ ಲೈಮ್ ಸೋಡಾ ಎಲ್ಲ ಟೈಮು ಚೆನ್ನಾಗಿರುತ್ತೆ, ಸ್ವೀಟ್ ಆ್ಯಂಡ್ ಸಾಲ್ಟು. ನನಗೆ ಇಷ್ಟ. ಚೆನ್ನಾಗಿ ತಿಂದಾಯ್ತು. ಇವಾಗ ಮನೆಗೆ ಬಂದ್ವಿ. ಅವನಿಗೆ ಏನಾದರೂ ಅವನಿಗೆ ಸರಿಯಾಗಿ ತಿನ್ನಲಿಲ್ಲ, ಅವ್ನಿಗೆ ಊಟ ಮಾಡಿಸ್ಬೇಕು. ಪಟೇಲ್ಗೆ ನೈಟ್ ಶಿಫ್ಟು. ಇವ್ರ ನೈಟ್ ಶಿಫ್ಟ್ ಇದ್ದಾಗ ಮಾರ್ನಿಂಗ್ ಸ್ವಲ್ಪ ಈ ಥರ ನನಗೆ ವೀಕೆಂಡಲ್ಲಿ ಇವ್ರಿಗೆ ನೈಟ್ ಶಿಫ್ಟ್ ಇದ್ದರೆ ಅಟ್ಲೀಸ್ಟ್ ನಮಗೂ ಮೈಂಡ್ ಫ್ರೀ ಅನಿಸುತ್ತೆ. ನಮಗೆ ಟಾರ್ಚರ್ ಅನಿಸುತ್ತೆ. ಡೇ ಎಲ್ಲ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ನೈಟ್ ಎಲ್ಲ ಡ್ಯೂಟಿಲಿ ಟೈಮ್ ಸ್ಪೆಂಡ್ ಮಾಡಬೇಕು. ಇವ್ರಿಗೆ ನಾಳೆ ಬೆಳಿಗ್ಗೆ ನಾಳೆ ವೀಕ್ ಆಫ್ ನನಗೆ. ಮೇಡಮ್ ಅವ್ರು ಡ್ಯೂಟಿಗೆ ಹೋಗ್ತಾರೆ, ಮಗ ನಾನ್ ನೋಡ್ಕೋಬೇಕು. ಅವ್ನ ತೀಟೆ ಸುಬ್ಬ. ಅಡ್ಜಸ್ಟ್ ಮಾಡ್ಕೋಬೇಕು. ಇವತ್ತು ಸಾರಿ ನಾಳೆ ನಾಳಿದ್ದು. ನಾಳೆ ಇವ್ರಿಗೆ ವೀಕ್ ಆಫ್, ಫುಲ್ ಫ್ರೀ ಬರ್ಡ್. ನಮ್ಗೆ ನಿನ್ನೆ ಇವತ್ತು ವೀಕ್ ಆಫ್ ಇತ್ತು. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್.